ನಮಸ್ತೆ ಎಲ್ರಿಗೂ. ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನ ನೋಡಿ. ಮನೆಯನ್ನ ಅಚ್ಚುಕಟ್ಟಾಗಿ ಮತ್ತು ಸುಂದರವಾಗಿ ಕಾಣುವಂತೆ ಮಾಡಲು ನಾವು ಮಾರುಕಟ್ಟೆಯಲ್ಲಿ ಸಿಗುವ ಬಗೆ ಬಗೆಯ ಬಾಸ್ಕೆಟ್, ಬಿನ್ ಮತ್ತು ಆರ್ಗನೈಸರ್ ಗಳನ್ನ ಖರೀದಿಸುತ್ತೇವೆ. ಆದ್ರೆ ನಮಗೆ ಅರಿವಿಲ್ಲದೆಯೇ ನಾವು ಮಾಡುವಂತಹ ಕೆಲವು ಖರೀದಿಗಳು ಮನೆಯನ್ನು ಅಚ್ಚುಕಟ್ಟು ಮಾಡುವ ಬದಲು ಮತ್ತಷ್ಟು ಗೊಂದಲ ಮತ್ತು ಕಸವನ್ನ ಸೃಷ್ಟಿಸುತ್ತವೆ. ಹಣ ವ್ಯರ್ಥ ಮಾಡುವ ಅಂತಹ 5 ಪ್ರಮುಖ ವಸ್ತುಗಳ ಬಗ್ಗೆ ನಾನಿವತ್ತು ನಿಮ್ಗೆ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ. ಹಣವನ್ನು ವ್ಯರ್ಥ ಮಾಡುವಂತಹ ಈ 5 ಗೃಹೋಪಯೋಗಿ ವಸ್ತುಗಳನ್ನ ಎಂದಿಗೂ ಕೂಡ ಖರೀದಿಸಬೇಡಿ. ಅಗ್ಗದ ಪ್ಲಾಸ್ಟಿಕ್ ಬಿನ್ಗಳು ಬೇಗನೆ ಒಡೆದು ಕಸದಂತಾಗುತ್ತವೆ. ಶೆಲ್ಫ್ ಲೈನರ್ಗಳ ಬಳಕೆಯಿಂದ ಕೊಳೆ ಮತ್ತು ಜಿಡ್ಡುಗಳು ಹೆಚ್ಚಾಗುತ್ತದೆ. ವಿಶೇಷ ಹ್ಯಾಂಗರ್ಗಳು ನಿಮ್ಮ ಸಮಯ ಮತ್ತು ಜಾಗವನ್ನು ಹಾಳು ಮಾಡುತ್ತವೆ. ಮೊದಲನೆಯದಾಗಿ ಅತಿಯಾದ ಪ್ಲಾಸ್ಟಿಕ್ ಬಿನ್ಗಳ ಖರೀದಿ. ಸೋಷಿಯಲ್ ಮೀಡಿಯಾ ಅಥವಾ ಫೋಟೋಗಳಲ್ಲಿ ನೋಡಲು ಈ ಪ್ಲಾಸ್ಟಿಕ್ ಕಂಟೈನರ್ಗಳು ತುಂಬಾ ಸುಂದರವಾಗಿ ಕಾಣುತ್ತವೆ. ಆದರೆ ದೈನಂದಿನ ಜೀವನದಲ್ಲಿ ಇವು ಅಷ್ಟೊಂದು ಪ್ರಾಯೋಗಿಕವಲ್ಲ, ಹಾಗೇನೆ ಆರೋಗ್ಯಕ್ಕೂ ಕೂಡ ಇದು ಒಳ್ಳೆಯದಲ್ಲ. ಒಮ್ಮೆ ನಿಮ್ಮ ದಿನಸಿ ಸಾಮಾನುಗಳ ಪ್ರಮಾಣ ಅಥವಾ ಮನೆಯ ದಿನಚರಿ ಬದಲಾದರೆ ಈ ಪ್ಲಾಸ್ಟಿಕ್ ಬಿನ್ಗಳು ಅಡ್ಡಾದಿಡ್ಡಿಯಾಗಿ ಬಿದ್ದಿರುವ ಕಸದಂತೆ ಕಾಣುತ್ತವೆ. ನಿಮ್ಮ ಅಗತ್ಯ ಏನೆಂದು ಸರಿಯಾಗಿ ಅಳೆಯದೆ ಇಂತಹ ದುಬಾರಿ ಕಂಟೈನರ್ಗಳನ್ನ ಖರೀದಿಸುವುದು ಕೇವಲ ಹಣದ ವ್ಯರ್ಥವಷ್ಟೇ. ಆದ್ದರಿಂದ ನೋಡಿಕೊಂಡು ಖರೀದಿ ಮಾಡೋದು ಒಳ್ಳೆಯದು. ಎರಡನೆಯದು ಅಗ್ಗದ ಮತ್ತು ಗುಣಮಟ್ಟವಿಲ್ಲದ ಸ್ಟೋರೇಜ್ ಬಿನ್ಗಳು. ಡಿಸ್ಕೌಂಟ್ ಸೇಲ್ ಅಥವಾ ಓವರ್ ಸ್ಟಾಕ್ ಸ್ಟೋರ್ಗಳಲ್ಲಿ ಬಿನ್ಗಳು ಅತ್ಯಂತ ಕಡಿಮೆ ಬೆಲೆಗೆ ಸಿಗುತ್ತದೆ. ಆದರೆ ಇವುಗಳನ್ನು ಖರೀದಿಸುವ ಮುನ್ನ ಎಚ್ಚರವಿರಲಿ. ಭವಿಷ್ಯದಲ್ಲಿ ನಿಮಗೆ ಅದೇ ಮಾದರಿಯ ಹೆಚ್ಚಿನ ಬಿನ್ಗಳು ಬೇಕಾದಾಗ ಅವು ಮಾರುಕಟ್ಟೆಯಲ್ಲಿ ಸಿಗದಿರುವಂತಹ ಸಾಧ್ಯತೆ ಇರುತ್ತದೆ. ಅಲ್ಲದೆ ಇಂತಹ ಅಗ್ಗದ ಬಿನ್ಗಳು ಬೇಗನೆ ಒಡೆಯುತ್ತವೆ ಅಥವಾ ಬಾಗುತ್ತವೆ. ಇದರಿಂದ ಪದೇ ಪದೇ ಹಣ ಖರ್ಚು ಮಾಡಬೇಕಾಗತ್ತೆ. ಬದಲಾಗಿ ಗುಣಮಟ್ಟದ ವಸ್ತುಗಳನ್ನ ಒಮ್ಮೆ ಖರೀದಿಸುವುದು ಸೂಕ್ತ. ಮೂರನೇದು ಶೆಲ್ಫ್ ಲೈನರ್ಗಳ ಬಳಕೆ. ಹಲವರು ಕಪಾಟು ಅಥವಾ ಶೆಲ್ಫ್ಗಳ ಮೇಲೆ ಪ್ಲಾಸ್ಟಿಕ್ ಅಥವಾ ಪೇಪರ್ ಲೈನರ್ಗಳನ್ನ ಹಾಕ್ತಾರೆ, ಅಂದ್ರೆ ಗಲೀಜಾಗಬಾರ್ದು ಅಂತ. ಆದ್ರೆ ತಜ್ಞರ ಪ್ರಕಾರ ಇವುಗಳಿಂದ ಯಾವುದೇ ದೊಡ್ಡ ಪ್ರಯೋಜನವಿಲ್ಲ. ಇವುಗಳ ಮೇಲೆ ಜಿಡ್ಡು ಮತ್ತು ಧೂಳು ಮತ್ತು ಕೊಳೆಗಳು ಸುಲಭವಾಗಿ ಅಂಟಿಕೊಳ್ಳುತ್ತವೆ. ಇವುಗಳನ್ನು ಸ್ವಚ್ಛಗೊಳಿಸುವುದು ತುಂಬಾ ಕಷ್ಟದ ಕೆಲಸ. ಇದರ ಬದಲಾಗಿ ನೇರವಾಗಿ ಶೆಲ್ಫ್ ಅನ್ನ ಒರೆಸುವುದು ತುಂಬಾನೇ ಸುಲಭ ಮತ್ತು ನೈರ್ಮಲ್ಯದ ದೃಷ್ಟಿಯಿಂದನೂ ಕೂಡ ಇದು ಉತ್ತಮ ಆಗಿರುತ್ತೆ. ನಾಲ್ಕನೇದು ಅವೈಜ್ಞಾನಿಕ ಶೂ ಆರ್ಗನೈಸರ್ಗಳು. ಬಾಗಿಲ ಹಿಂದೆ ನೇತು ಹಾಕುವ ಶೂ ಆರ್ಗನೈಸರ್ಗಳು ಹೆಚ್ಚಾಗಿ ಬಾಗಿಲ ಬಳಿ ಗೋಡೆಗಳಿಗೆ ಕಲೆಗಳನ್ನ ಉಂಟು ಮಾಡುತ್ತವೆ ಮತ್ತು ಬಾಗಿಲು ಪೂರ್ಣವಾಗಿ ತೆರೆದಂತೆ ಅಡ್ಡಿಪಡಿಸುತ್ತವೆ. ಅದೇ ರೀತಿ ಡಾಪ್ ಫ್ರಂಟ್ ಶೂ ಬಾಕ್ಸ್ಗಳು ಕೂಡ ಹೆಚ್ಚು ಜಾಗವನ್ನ ಆಕ್ರಮಿಸಿಕೊಳ್ಳುತ್ತವೆ ಮತ್ತು ಅವುಗಳ ಲಾಕ್ಗಳು ಸರಿಯಾಗಿ ಕೆಲಸ ಮಾಡೋದಿಲ್ಲ. ಶೂಗಳನ್ನ ಇಡೋದಕ್ಕೆ ಯಾವಾಗ್ಲೂ ಸ್ಟ್ಯಾಂಡಿಂಗ್ ಶೂ ರ್ಯಾಕ್ ಅಥವಾ ದೊಡ್ಡ ಬಾಸ್ಕೆಟ್ಗಳನ್ನ ಬಳಸುವುದು ಸುಲಭವಾದಂತಹ ದಾರಿಯಾಗಿರುತ್ತೆ. ಐದನೇದು ಪ್ರಯೋಜನಕ್ಕೆ ಬಾರದ ಸ್ಪೆಷಲೈಸ್ಡ್ ಆರ್ಗನೈಸರ್ಗಳು. ಕಡಿಮೆ ದರದಲ್ಲಿ ಕೆಲವೊಂದು ಆರ್ಗನೈಸರ್ಗಳು ತುಂಬಾ ಸುಲಭವಾಗಿ ಸಿಕ್ಕಿಬಿಡುತ್ತೆ. ಕೆಲವು ವಿಶೇಷವಾದ ವಸ್ತುಗಳನ್ನ ಜೋಡಿಸಲು ಮಾರುಕಟ್ಟೆಯಲ್ಲಿ ಸಿಗುವ ಆರ್ಗನೈಸರ್ಗಳನ್ನು ನೋಡಲು ಚಂದವಿದ್ದರೂ ಬಳಕೆಗೆ ಅದು ಅಷ್ಟೊಂದು ಉತ್ತಮವಲ್ಲ. ಆದ್ದರಿಂದ ಗೃಹೋಪಯೋಗಿ ಆರ್ಗನೈಸರ್ಗಳನ್ನ ಖರೀದಿ ಮಾಡುವ ಮೊದಲು ನಿಮಗೆ ಉಪಯುಕ್ತ ಎಂದರೆ ಮಾತ್ರ ಖರೀದಿಸಿ. ಇದರಿಂದ ನೀವು ನಿಮ್ಮ ಹಣವನ್ನ ಉಳಿಸಬಹುದು ಮತ್ತು ಪದೇ ಪದೇ ಮನೆಯನ್ನ ಸ್ವಚ್ಛಗೊಳಿಸುವುದನ್ನು ಕೂಡ ಕಡಿಮೆ ಮಾಡಬಹುದು. ಈ ಮಾಹಿತಿಗಳು ನಿಮಗೆ ಉಪಯುಕ್ತವಾಗಿದ್ರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಮತ್ತೆ ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗೋಣ. ನಮಸ್ಕಾರ, ಧನ್ಯವಾದಗಳು.